केंद्रात पंतप्रधान नरेंद्र मोदी यांचे सरकार आल्यानंतर स्वतंत्र भारतात काँग्रेस व मित्र पक्षांनी राबवलेल्या योजनांची नावे बदलण्याचा प्रयत्न केला जात आहे. ही मोठी दुर्दैवी बाब आहे, अशी तीव्र टीका अन्नमंत्री के.एच. मुनियप्पा यांनी केली. बुधवारी बेळगावमध्ये पत्रकारांशी बोलताना ते म्हणाले की केंद्रातील भाजप सरकार हेच शेवटचे ठरेल. देशाच्या स्वातंत्र्य लढ्याचे नेतृत्व करणाऱ्या महात्मा गांधींच्या नावात बदल करण्याचा प्रयत्न करणे योग्य नाही. मनरेगा योजनेचे नाव बदलणे म्हणजे उघड राजकारण आहे, असे त्यांनी सांगितले. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಈ ರಾಷ್ಟ್ರದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ, ಜೈಲುವಾಸ ಮಾಡಿ ಪ್ರಾಣ ಬಲಿದಾನವನ್ನು ಕೊಟ್ಟಂಥ ಜನ ಅವರೆಲ್ಲರ ಹೆಸರಲ್ಲಿ ಏನು ಕಾರ್ಯಕ್ರಮಗಳನ್ನು ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳು ರಾಜ್ಯಭಾರ ಮಾಡಿದಾಗ ಅವರ ಜ್ಞಾಪಕಾರ್ಥವಾಗಿ ಹೆಸರು ಗಾಂಧೀಜಿಯಾಗಲಿ, ಪಂಡಿತ್ ಜವಾಹರಲಾಲ್ ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಇವೆಲ್ಲವನ್ನು ಕೂಡ ಬದಲಾಯಿಸುವಂಥ ಚಿಂತನೆ ಮಾಡ್ತಾ ಇದ್ದಾರೆ. ಅವರು ಹೋಗೋ ಕಾಲ ಹತ್ತಿರ ಬಂದಿದೆ. ಯಾವುದು ಮಾಡಬಾರ್ದು ಅದನ್ನು ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಾವಂಥದ್ದು ಯಾವುದೂ ಮಾಡಿಲ್ಲ. ದೇಶ ಸ್ವತಂತ್ರ ಬಂದ ಮೇಲೆ 50 ವರ್ಷ ರಾಜ್ಯಭಾರ ಮಾಡಿದಂಥ ಕಾಲದಲ್ಲಿ ಯಾವುದೂ ಬದಲಾವಣೆ ಮಾಡೋ ಚಿಂತನೆಯೇ ಮಾಡಲಿಲ್ಲ. ಇದು ಯಾರೂ ಶಾಶ್ವತವಾಗಿರಲ್ಲ. ರಾಜಕೀಯವಾಗಿ ಯಾವ ಪಕ್ಷನೂ ಶಾಶ್ವತವಾಗಿ ರಾಜ್ಯಭಾರ ಮಾಡಲಿಕ್ಕಾಗಲ್ಲ. ಇದು ಅವರ ಕೊನೆಯ ಆಡಳಿತ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬರ್ತದೆ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಆಗ ಇವೆಲ್ಲ ಸರಿ ಮಾಡ್ತೀವಿ. ಇದು ಅವ್ರ ಕಡೆ ಎಲೆಕ್ಷನ್ನು, ಅಧಿಕಾರ ಕಳ್ಕೊಳ್ತಾರೆ. ಈಗಾಗಲೇ ಹೋಗ್ತಾರನ್ನೇ ಕಳ್ಕೊಂಡಿದ್ರು. ಕೇವಲ ಬೇರೆಯವರ ಬೆಂಬಲಿಂದ ರಾಜ್ಯಭಾರ ಮಾಡಿದ್ದಾರೆ. ಆದರೆ ಇತಿಹಾಸ ಬರೆದಂಥವ್ರು, ಹೋರಾಟ ಮಾಡಿದಂಥವ್ರು, ಜೈಲುವಾಸ ಮಾಡಿದವರ ಹೆಸರನ್ನು ಬದಲಾವಣೆ ಅಂತ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಇದಕ್ಕೆ ತಕ್ಕ ಪಾಠ ಹೇಳೋ ಕೆಲಸ ಟೈम बरतದೆ. काद ನೋಡಬೇಕು. राज्य सरकारच्या योजनाच भाजपला सहन होत नाहीत. अशा प्रकारचे नीच राजकारण करणे चुकीचे आहे, असे म्हणत त्यांनी भाजपवर हल्लाबोल केला. राजशेखर हिरेमठ, KMM मराठी, बेळगाव.